ಅರ್ಜುನ, ನೀ ಆಗಲೇ ಹೇಳಿದೆಯಲ್ಲ ಶ್ರದ್ಧೆಯಾನ್ವಿತ, ಶ್ರದ್ಧೆಯಿಂದ ಕೂಡಿದವ ಅಂತ. ಆ ಶ್ರದ್ಧೆ ಇದೆಯಲ್ಲ ಅದು ಜೀವರ ಹುಟ್ಟಿನ ಒಟ್ಟಿಗೆ ಹುಟ್ಟುವಂಥದ್ದು, ಹುಟ್ಟಿನ ಒಟ್ಟಿಗೆ ಹುಟ್ಟುವಂಥದ್ದು. ಕೆಲವು ಹಾಗಲ್ಲ, ಪ್ರಭಾವದಿಂದ ಹುಟ್ಟತ್ತೆ. ಪ್ರಭಾವದಿಂದ ಹುಟ್ಟಿದ್ದು ತುಂಬ ಕಾಲ ಉಳಿಯಲ್ಲ, ಸ್ವಭಾವದಿಂದ ಹುಟ್ಟಿದ್ದು ಯಾವಾಗಲೂ ಇರುತ್ತೆ. ಜೀವರ ಮೇಲೆ ಎರಡು ರೀತಿ, ಒಂದು ಪ್ರಭಾವ ಮತ್ತೊಂದು ಸ್ವಭಾವ. ಪುರಾಣ ಕೇಳುವಾಗ ಭಾರಿ ಸಾತ್ವಿಕರಾಗಿ ಬಿಡ್ತೇವೆ, ಇದು ಪುರಾಣದ ಪ್ರಭಾವ. ಇದು ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ. ಆದರೆ ಸಾತ್ವಿಕವಾಗಿ ಹುಟ್ಟಿನ ಒಟ್ಟಿಗೆ ಏನಿದೆಯಲ್ಲ ಅದು ಯಾವಾಗಲೂ ಮೇಲೆದ್ದು ಬರೋದು. ಅಜಾಮಿಳ ಹುಟ್ಟಿನ ಒಟ್ಟಿಗೆ ಕೆಟ್ಟ ಗುಣ ಇದ್ದದ್ದಲ್ಲ, ಹುಟ್ಟಿನ ಒಟ್ಟಿಗೆ ಇದ್ದದ್ದು ಒಳ್ಳೆ ಗುಣ. ಅವನು ಪ್ರಭಾವಕ್ಕೆ ಒಳಪಟ್ಟು ಒಬ್ಬ ಶೂದ್ರ ಸ್ತ್ರೀಯನ್ನ ನೋಡಿ ಅದರ ಪ್ರಭಾವಕ್ಕೆ ಒಳಗಾಗಿ ಹಾಳಾದವ. ಆದರೆ ಮುಂದೆ ನಿಜವಾದ ಅವನ ಸ್ವಭಾವ ವಾಪಸ್ಸು ಬಂತು. ನೀರಿನ ಸ್ವಾಭಾವಿಕವಾದ ಸ್ವಭಾವ ಸ್ವಚ್ಛವಾಗಿರ್ತಕ್ಕಂಥದ್ದು. 4 ಜನ ಹೋಗಿ ಕಾಲಿಟ್ಟು ಕಾಲು ಕೈಯೆಲ್ಲ ತೊಳೆದು ಕುಣಿದು ಕುಪ್ಪಳಿಸಿ ಮಾಡಿದಾಗ ಅದು ಬಗ್ಗಡ ಆಗತ್ತೆ. ಆದರೆ 5 ನಿಮಿಷ ಬಿಟ್ಟರೆ ಸ್ವಾಭಾವಿಕವಾಗಿ ಮತ್ತು ನೀರು ತಿಳಿಯಾಗುವಂತೆ ಸ್ವಭಾವ ಹುಟ್ಟಿನ ಒಟ್ಟಿಗೆ ತ್ರಿವಿಧ ಭವತಿ ಶ್ರದ್ಧಾ ದೇಹಿನಾಂ ಸಾ ಸ್ವಭಾವಜ. ಹುಟ್ಟಿನ ಒಟ್ಟಿಗೆ ಬರುವಂಥದ್ದು, ಅದನ್ನ ಸಾತ್ವಿಕ, ರಾಜಸ, ತಾಮಸ ಅಂತ ತಿಳಿದವರು 3 ರೀತಿಯಲ್ಲಿ ಅದನ್ನು ಹೇಳ್ತಾರೆ.